ವಿಶೇಷವಾಗಿ ಗಣಪತಿಗೆ ಪ್ರಿಯವಾದಂಥ, ಅದರಲ್ಲೂ ಗಣಪತಿಗೆ ಇಷ್ಟ ಆಗಿರೋ ಎಳ್ಳು ಬೆಲ್ಲ ಕಾಯಿ ಹಾಕಿ ಕರಗಡುಬು ಮಾಡೋ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಬೇಕಾಗುವ ಸಾಮಗ್ರಿಗಳು: ಚಿರೋಟಿ ರವೆ, ಅರಿಶಿಣ, ಉಪ್ಪು, ಏಲಕ್ಕಿ ಪುಡಿ, ಎಣ್ಣೆ ಕರಿಯಕ್ಕೆ ಕಣಿಕಕ್ಕೆ, ಬಿಳಿ ಎಳ್ಳು, ಹಸಿ ಕೊಬ್ಬರಿ ಅರ್ಧ ಕಾಯಿ ತುರಿದಿರೋದು, ಒಣಕೊಬ್ಬರಿ ಒಂದು ಚಿಕ್ಕಿಟ್ಕೊ, ಬೆಲ್ಲ ಕುಟ್ಟು ಪುಡಿ ಮಾಡಿದ್ದು, ಡಿಸೈನ್ ಕಡುಬು ಮುಚ್ಚೋ ಸಾಧನ, ಅದಿಲ್ದಿರ ಇದ್ರೆ ಕೈಯಿಂದ ಮುಚ್ಬೋದು. ಮೊದಲು ಚಿರೋಟಿ ರವೆ ಅಂದಾಜು 350ರಿಂದ 400 ಗ್ರಾಮ್ನಷ್ಟು. ನಮ್ಮ ಲೋಟದಲ್ಲಿ ಅಂದಾಜು 350 ml ನೀರು ಹಿಡಿಯುತ್ತೆ. ಅದರಲ್ಲಿ 2 ಲೋಟ ರವೆ ತೊಗೊಂಡಿದ್ದೀವಿ. ಜರಡಿ ಹಿಡಿದು ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಚಿಟಿಕೆ ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಬೆರೆಸಿ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಮೀಡಿಯಮ್ಮಾಗಿ ಕಲಸಿ ಒಂದು ಸಾರಿ ಎಲ್ಲ ಎಣ್ಣೆ ಸವರಿ ಒಬ್ಬಟ್ಟಿನ ಕಣಕಕ್ಕೆ ಮಾಡೋದವಲ್ಲ ಆ ಥರ ಮಾಡಿ 1-1.5 ಗಂಟೆ ಅಷ್ಟು ನೆನೆಯಕ್ಕೆ ಬಿಟ್ಬಿಡಿ. ಈಗ ಎಳ್ಳು ಹುರ್ಕೊಳ್ಳೋಣ. ಒಂದು ಬಾಣಲೆ ತೊಗೊಂಡು ಒಲೆ ಮೇಲಿಟ್ಟು ಸ್ಟವ್ ಅಂಟಿಸಿ ಮೀಡಿಯಮ್ ಫ್ಲೇಮ್ ಮಾಡಿ. ನಮ್ಮ ಲೋಟದಲ್ಲಿ ಅರ್ಧ ಲೋಟ ಅಂದರೆ ಅಂದಾಜು ಸುಮಾರು 150 ಗ್ರಾಮಷ್ಟು ಬಿಳಿ ಎಳ್ಳು ತಗೊಂಡು ಬಾಣಲೆಗೆ ಹಾಕಿ ಹುರಿರಿ. ಹುರಿಯೋವಾಗ ಅದು ಚಟ್ಪಟ ಅಂತ ಶಬ್ದ ಬರುತ್ತೆ. ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಾಗ ಬೇಕಾದ್ರೆ ಪ್ಲೇಟ್ ಅಡ್ಡ ಇಟ್ಕೋಬೋದು. ಚಟ್ಪಟ ಅಂದರೆ ಎಳ್ಳು ಆಚೆ ಕಡೆ ಎಗರುತ್ತೆ, ಅದಕ್ಕೋಸ್ಕರ ಪ್ಲೇಟ್ ಅಡ್ಡ ಇಟ್ಕೊಳ್ಳೋದು. ಪ್ಲೇಟ್ ಅಡ್ಡ ಇಟ್ಕೊಳ್ದಿರ ಹಾಗೇನೂ ಹುರಿಬೋದು. ಚಟ್ಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಹುರಿಬೇಕು. ಆಮೇಲೆ ಎಲ್ಲ ಎಳ್ಳು ಸಿಡಿದು ಚಟ್ಪಟ ಅಂತ ಸಿಡಿದು ಗುಂಡು ಗುಂಡುಗಾಗುತ್ತೆ. ಆವಾಗ ಸ್ಟವ್ ಆಫ್ ಮಾಡಿ 1-2 ಸಾರಿ ಕೈ ಆಡಿಸಿ ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಈಗ ಹೂರ್ಣಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಅರ್ಧ ತೆಂಗಿನಕಾಯಿ ತುರಿದಿಟ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕಿ, ಅರ್ಧ ಲೋಟದಷ್ಟು ಅಂದರೆ 2 ಹಿಡಿಯಷ್ಟು ಬೆಲ್ಲನ ಮಿಕ್ಸಿ ಜಾರಲ್ಲಿ ಹಾಕಿ, ಕೊಬ್ಬರಿ ಬೆಲ್ಲ ಎರಡೂ ಸೇರಿಸಿ 1-2-3 ಸಾರಿ ವೈಪ್ ಮಾಡಿ. ರುಬ್ಬೋವಾಗ ನೀರು ಹಾಕಬಾರ್ದು, ಹಾಗೇ ರುಬ್ಬಬೇಕು. ನೋಡಿ, ಎಲ್ಲ ಸೈಡ್ಗೆ ಹೋಗಿರುತ್ತೆ. ಅದನ್ನೆಲ್ಲ ಸರಿ ಮಾಡಿ ಮತ್ತೆ ರುಬ್ಬಿ ಅದೇ ಥರ ಸೈಡ್ಗೆ ಹೋಗುತ್ತೆ. ಅದೇ ಥರ ಮಾಡ್ತಾ ಈ ಹದಕ್ಕೆ ರುಬ್ಬಿಟ್ಕೊಳ್ಳಿ. ಮಿಕ್ಸಿಯಲ್ಲಿ ರುಬ್ಬಿರೋ ಕಾಯಿ ಹೂರಣನ ಒಂದು ಬಾಣಲೆಗೆ ಹಾಕಿ ಸ್ಟವ್ ಮೇಲಿಡಿ. ಸ್ಟವ್ ಅಂಟಿಸಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಹುರಿರಿ. ಒಂದು 30 ಸೆಕೆಂಡ್ ಹುರಿದ ಮೇಲೆ 3 ಸ್ಪೂನಷ್ಟು ಸಕ್ಕರೆ ಹಾಕಿ ಒಂದು 2.5ರಿಂದ 3 ನಿಮಿಷ ಹುರಿಬೇಕು. ಈ ಥರ ಯಾಕೆ ಹುರಿಬೇಕು ಅಂದರೆ ಕೊಬ್ಬರಿಲಿರೋ ಹಾಲು, ಬೆಲ್ಲ, ಸಕ್ಕರೆಲಿರೋ ಮಾಯಿಶ್ಚರು ಹೋಗಬೇಕು. ಅದು ಹೋಗದೇ ಇದ್ದರೆ ಕಡುಬು ಮೆತ್ತಗಾಗಿ ಕಡುಬಿನ ರುಚಿ ಕಳ್ಕೊಳ್ಳುತ್ತೆ. 2.5ರಿಂದ 3 ನಿಮಿಷ ಅಂತ ಹೇಳಿದ್ದೀನಿ. ನೀವು ನೋಡಿಕೊಂಡು ಸೀದೋಗ್ದಿರ ಇರೋ ಹಾಗೆ ಹುರ್ಕೋಬೇಕು. ಈಗ 3 ನಿಮಿಷ ಆಗಿದೆ. ಲೋ ಫ್ಲೇಮ್ ಮಾಡಿ. ಏಲಕ್ಕಿ ಪುಡಿ ಪರಿಮಳಕ್ಕೆ ತಕ್ಕಂತೆ ಸ್ವಲ್ಪ ಹಾಕಿ ಎಲ್ಲ ಒಂದು ಸಾರಿ ಬೆರೆಸಿ ಸ್ಟವ್ ಆಫ್ ಮಾಡಿ. ಈಗ ಹುರಿದ ಎಳ್ಳೆಲ್ಲ ಆರಿ ತಣ್ಣಗಾಗಿದೆ. ಎಳ್ಳನ್ನೆಲ್ಲ ಒಂದು ಸಾರಿ ಮರಕ್ಕೆ ಹಾಕಿ, ಕಲ್ಲು ಮಣ್ಣು ಇದ್ದರೆ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸಾರಿ ವೈಪ್ ಮಾಡಿ. ಅದಕ್ಕೆ ಅರ್ಧ ಲೋಟದಷ್ಟು ಅಂದರೆ ಅಂದಾಜು 2 ಹಿಡಿಯಷ್ಟು ಬೆಲ್ಲ ಹಾಕಿ ಮತ್ತೆ 2 ಸಾರಿ ವೈಪ್ ಮಾಡಿ. ನೋಡಿ, ಈ ಹದಕ್ಕೆ ಪುಡಿ ಮಾಡ್ಕೊಳ್ಳಿ. ಈಗ ಎಳ್ಳು ಬೆಲ್ಲದ ಪುಡಿನ ಕಾಯಿ ಹೂರಣಕ್ಕೆ ಸೇರಿಸ್ಕೊಳ್ಳಿ. ಒಂದು ಚಿಕ್ಕಿಟ ಕೊಬ್ಬರಿ ತೊಗೊಂಡಿದ್ರಲ್ಲ, ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುರಿದು ಆ ಕಾಯಿ ಹೂರಣಕ್ಕೆ ಸೇರಿಸಿ. ಒಣಕೊಬ್ಬರಿಗೆ ಬೇಕಾಗೋ ಅಷ್ಟು ಅಂದಾಜು ಮಾಡಿ ಸಕ್ಕರೆ ಹಾಕಿ. ನಾವು 2 ಹಿಡಿಯಷ್ಟು ಹಾಕಿದ್ದೀವಿ. ನೀವು ಕೊಬ್ಬರಿ ಎಷ್ಟು ಬರುತ್ತೋ ಅದನ್ನು ನೋಡ್ಕೊಂಡು ಹಾಕಿ. ಏಲಕ್ಕಿ ಪುಡಿ ಆಗಲೇ ಹೂರಣಕ್ಕೆ ಹಾಕಿದ್ದೀವಿ, ನಿಮಗೆ ಬೇಕಾದರೆ ಸ್ವಲ್ಪ ಹಾಕಿ. ನಾವು ಈಗ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿದ್ದೀವಿ. ನಿಮಗೆ ಬೇಡದಿರ ಇದ್ದರೆ ಈಗ ಏಲಕ್ಕಿ ಪುಡಿ ಸ್ಕಿಪ್ ಮಾಡ್ಬೋದು.
ಎಲ್ಲ ಚೆನ್ನಾಗಿ ಬೆರೆಸಿದ್ರೆ ಕಡುಬಿನ ಹೂರಣ ರೆಡಿ. ಈಗ ಸರಿಸುಮಾರು 1.5 ಗಂಟೆ ಆಗಿದೆ. ಆ ಹಿಟ್ಟನ್ನು ತಗೊಂಡು ಎಲ್ಲ ಒಂದು ಸಾರಿ ಈ ಥರ ಚೆನ್ನಾಗಿ ನಾದಬೇಕು. ಎಲ್ಲ ಚೆನ್ನಾಗಿ ನಾದಿ ಕೈ ಎಣ್ಣೆ ಮಾಡಿಕೊಂಡು ಆ ಹಿಟ್ಟಿಗೆಲ್ಲ ಸವರಿ 15-20 ನಿಮಿಷ ಬಿಟ್ಬಿಡ್ಬೇಕು. 15-20 ನಿಮಿಷ ಬಿಟ್ಟರೆ ಕಡುಬಿನ ಹಿಟ್ಟು ರೆಡಿ ಆಗುತ್ತೆ. ಈಗ ಒಂದು 15-20 ನಿಮಿಷ ಆಗಿದೆ ನೋಡಿ. ಹಿಟ್ಟು ಚಪಾತಿ ಹಿಟ್ಟು ಥರ ಎಲ್ಲ ಮೆತ್ತಗಾಗಿದೆ, ಚೆನ್ನಾಗಾಗಿದೆ. ಇವಾಗ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಗೋಧಿ ಹಿಟ್ಟು ಮೈದಾ ಹಿಟ್ಟು ತಗೊಂಡು ಕಲ್ಲಿನ ಮೇಲೆ ಹಾಕಿ ನೋಡಿ. ನಾನು ಹಿಟ್ಟನ್ನು ಅರ್ಧ ಮಾಡ್ಕೊಂಡಿದ್ದೀನಿ. ಅರ್ಧ ಭಾಗದಲ್ಲಿ ಅರ್ಧ ಭಾಗ ತಗೊಂಡು ಲಟ್ಟಿಸ್ತಾ ಇದ್ದೀನಿ. ನಿಮಗೆ ಅನುಕೂಲ ಆಗೋ ಥರ ಒಂದೊಂದೇ ಉಂಡೆ ಮಾಡ್ಕೊಂಡು ಲಟ್ಟಿಸಿ, ಇಲ್ದಿರ ಇದ್ರೆ ನಾನು ಲಟ್ಸಿರೋ ಥರ ಒಟ್ಟಿಗೆ ಲಟ್ಟಿಸಿ. ಕಡುಬಿನ ಹಿಟ್ಟು ಲಟ್ಸೋವಾಗ ತೆಳ್ಳಗೂ ಮಾಡಬಾರ್ದು, ದಪ್ಪಗೂ ಲಟ್ಟಿಸ್ಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ತೆಳ್ಳಗಾದರೆ ಕಡುಬು ಸೀದೋಗುತ್ತೆ, ತುಂಬ ದಪ್ಪಗಿದ್ರೆ ಗರಿಗರಿಯಾಗಿ ಬರಲ್ಲ. ಕಡುಬು ನಿಮಗೆ ಯಾವ ಸೈಜ್ ಬೇಕೋ ಅಥವಾ ನಿಮ್ಮ ಹತ್ರ ಕಡುಬು ಮುಚ್ಚೋ ಸಾಧನ ಇದ್ದರೆ ಅದಕ್ಕೆ ಬೇಕಾದಂಥ ಅಳತೆಗೆ ಒಂದು ಡಬ್ಬಿ ಮುಚ್ಚಳ ತಗೊಂಡು ನೋಡಿ ಈ ಥರ ಎಲ್ಲ ಕಟ್ ಮಾಡಿ. ಎಲ್ಲ ಕಟ್ ಮಾಡಿದ್ಮೇಲೆ ಸೈಡಲ್ಲಿರೋ ಹಿಟ್ಟನ್ನು ನಿಧಾನಕ್ಕೆ ತೆಗೆದು ಉಂಡೆ ಮಾಡಿ ಪಾತ್ರೆಗೆ ಹಾಕಿ ಮುಚ್ಚಿಟ್ಕೊಳ್ಳಿ. ಕಡುಬಿನ ಹಿಟ್ಟು ಯಾವುದೇ ಕಾರಣಕ್ಕೂ ಆರೋಗಬಾರ್ದು, ಆ ಥರ ಪ್ಲೇಟ್ ಮುಚ್ಚಿಟ್ಕೊಂಡಿರಿ. ಈಗ ಕಡುಬಿನ ಹಾಳೆ ರೆಡಿಯಾಗಿದೆ. ಒಂದು ಚಿಕ್ಕ ಬಟ್ಲಲ್ಲಿ ನೀರಿಟ್ಕೊಳ್ಳಿ. ಕಡುಬಿನ ಹಾಳೆನ ಒಂದು ಸಾರಿ ಕೈಯಲ್ಲಿ ಎಳೆದು ಕಡುಬು ಮುಚ್ಚೋದ್ರ ಮೇಲೆ ಇಟ್ಕೊಳ್ಳಿ. 1 ಸ್ಪೂನ್ನಿಂದ ಹೂರಣ ಕಡುಬಿಗೆ ಬೇಕಾಗೋ ಅಷ್ಟು ಈ ಥರ ಹಾಕಿ. ನೀರು ಕೈ ಮಾಡಿಕೊಂಡು ಸುತ್ತೂರ ಹೂರಣದ ಪುಡಿ ಇಲ್ಲದಂತೆ ನೀರು ಸವರಿ. ಮುಚ್ಚಿ ಪ್ರೆಸ್ ಮಾಡಿ. ಮುಚ್ಚೋವಾಗ ಆ ಪ್ಲೇಟ್ ಜಾಯಿಂಟ್ಗಿಂತ ಸ್ವಲ್ಪ ಒಳಗಡೆ ಇರಬೇಕು. ಮುಚ್ಚಿದ ಮೇಲೆ ಎಡಗೈಯಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಂಡು ಸುತ್ತಲೂ ಬಂದಿರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದು ಪಾತ್ರೆಗೆ ಹಾಕಿ ನಿಧಾನಕ್ಕೆ ಕಡುಬು ತೆಗೆದು ಸ್ವಲ್ಪ ಎಣ್ಣೆನೋ ತುಪ್ಪನೋ ಸವರಿರೋ ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ನೋಡಿ, ಇನ್ನೂ ಒಂದು ಮುಚ್ಚಿ ತೋರಿಸ್ತೀನಿ ನೋಡಿ. ಕಡುಬು ಮುಚ್ಚೋದ್ರಲ್ಲಿ ಒಂದು ಸೈಡಿನ ಅಂಚಿಗೆ ಹಿಟ್ಟಿನ ಹಾಳೆ ಬರೋ ಥರ ಇಟ್ಕೋತಾ ಇದ್ದೀನಿ. ಹೂರ್ಣದ ಪುಡಿ ಹಾಕಿದ ಮೇಲೆ ಹಾಳೆ ಒಳಗಡೆಗೆ ಜಾರು ಹೋಗುತ್ತೆ. ಅದನ್ನು ಎಳೆದು ಜಾರದಿರ ಅಂಚಿನಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಬೆಟ್ಟಿನಲ್ಲಿ ನೀರದ್ದಿ ಸುತ್ತೂರ ಅಂಚಿಗೆ ಸವರಿ. ಆಗಲೇ ಮುಚ್ಚಿದಂತೆ ಮುಚ್ಚಿ. ಕಡುಬು ಮುಚ್ಚೋ ಸಾಧನ ನಿಮ್ಮ ಹತ್ರ ಇಲ್ಲದೆ ಇದ್ದರೆ ಹಾಗೆ ಹಾಳೆ ಮಧ್ಯದಲ್ಲಿ ಹೂರ್ಣದ ಪುಡಿ ಇಡಿ. ಸುತ್ತಲೂ ಕೂಡ ನೀರು ಸವರಿ. ಹಾಳೆನ ಎಳೆದು ಮುಚ್ಚಿ ಸುತ್ತೂರ ಚೆನ್ನಾಗಿ ಪ್ರೆಸ್ ಮಾಡಿ. ಸ್ಪೂನ್ ಅಥವಾ ಫೋರ್ಕ್ನಿಂದ ನಿಮಗೆ ಬೇಕಾದರೆ ಡಿಸೈನ್ ಮಾಡ್ಕೊಳ್ಳಿ. ಎಲ್ಲ ಈ ಥರ ಮುಚ್ಚಿ ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ನೀವು ಒಬ್ಬರೇ ಕಡುಬು ಮಾಡ್ತಾಯಿದ್ರೆ ನಿಮಗೆ ಕರಿಯೋಕ್ಕೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ಹಾಳೆಗಳನ್ನು ಲಟ್ಟಿಸಿ ಕಡುಬು ಮಾಡ್ಕೊಳ್ಳಿ. ಇನ್ನೂ ಉಳಿದಿದ್ರೆ ಆಮೇಲೆ ಮಾಡ್ಕೊಳ್ಳಿ. ಹಿಟ್ಟು ಆರೋದ್ರೆ ಕಡುಬು ಚೆನ್ನಾಗಿ ಬರಲ್ಲ. ನಿಮಗೆ ಬೇರೆಯವರ ಸಹಾಯ ಇದ್ದರೆ ಒಬ್ಬರೆಲ್ಲ ಮುಚ್ಕೊಡ್ತಾ ಇರ್ತಾರೆ, ಇನ್ನೊಬ್ಬರೆಲ್ಲ ಕರೆದು ಇಟ್ಕೊಳ್ತಾ ಇದ್ದರೆ ಬೇಗ ಆಗುತ್ತೆ. ಹಾಳೆಗಳನ್ನು ಮುಚ್ಚಳದ ಸಹಾಯದಿಂದ ಕಟ್ ಮಾಡಿದಾಗ ಸೈಡಲ್ಲಿ ಹಿಟ್ಟು ಬರೋದೆಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿರುತ್ತೆ ಕೊನೆಯಲ್ಲಿ. ಅದಕ್ಕೊಂದು ಸ್ವಲ್ಪ ಉಗುರು ನೀರು ಚುಮ್ಕಿಸಿ ಎಲ್ಲ ಹಿಟ್ಟನ್ನು ಸೇರಿಸಿ ನಾದಿ ಉಂಡೆ ಮಾಡಿಕೊಂಡು ಮತ್ತೆ ಲಟ್ಟಿಸ್ಕೊಂಡು ಕಡುಬು ಮಾಡಬೇಕು. ಒಂದು 4-5 ಕಡುಬು ಮುಚ್ಚಿದ್ದಾದಮೇಲೆ ಬಾಣಲೆಗೆ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಕ್ಕಿಡಿ. ಇನ್ನೊಂದು 3-4 ಮುಚ್ಕೊಂಡು ಅಷ್ಟೊತ್ತಿಗೆ ಎಣ್ಣೆ ಮೀಡಿಯಮ್ಮಾಗಿ ಕಾದಿರುತ್ತೆ. ಒಂದು ಮುಚ್ಚಿರೋ ಕಡುಬನ್ನು ಎಣ್ಣೆಗೆ ಹಾಕಿ ಜಾಲದ ಸಹಾಯದಿಂದ ಕಡುಬಿನ ಮೇಲೆ ಎಣ್ಣೆ ಹಾಕಿ ನೋಡಿ. ಎಣ್ಣೆ ಮೀಡಿಯಮ್ಮಾಗಿ ಕಾದಿದ್ರೆ ಹಾಕಿ, ಇಲ್ದೇರ ಇದ್ದರೆ ಎಣ್ಣೆ ಕಾಯಲಿ. ಜಾಸ್ತಿ ಕಾದಿದ್ರೆ
ಲೋ ಫ್ಲೇಮ್ ಮಾಡಿ. ಕಾವು ಕಡಿಮೆ ಆದಮೇಲೆ ಮೀಡಿಯಮ್ ಅದಕ್ಕೆ ಬಂದ ಮೇಲೆ ಕಡುಬು ಕರಿಯಕ್ಕೆ ಹಾಕಿ. ಇವಾಗ ಎಣ್ಣೆ ಮೀಡಿಯಮ್ ಅದಕ್ಕೆ ಕಾದಿದೆ. ಈ ಥರ ಕಡುಬುಗಳನ್ನು ಒಂದೊಂದಾಗಿ ಎಣ್ಣೆಗೆ ಬಿಡಿ. ಬಿಟ್ಟ ತಕ್ಷಣ ಅದ್ರ ಮೇಲೆ ಜಾಲರದಿಂದ ಎಣ್ಣೆ ಹಾಕಿದ್ರೆ ಕಡುಬು ಗುಂಡು ಗುಂಡಿಗೆ ಗರಿಗರಿಯಾಗಿ ಬರುತ್ತೆ. ಬಾಣಲೆಯಲ್ಲಿ ಜಾಗ ಇದ್ದರೆ ಇನ್ನೂ 2-3 ಕಡುಬು ಹಾಕಿ. ಅದೇ ಥರ ಮಾಡಿ. ಎಲ್ಲ ಮಾಡಿದ ಮೇಲೆ ಆಗಾಗ ಕೆಳಗೆ ಮೇಲೆ ತಿರುಗಿಸ್ತಾ ನಿಧಾನಕ್ಕೆ ಬೇಯಿಸಿ. ನೋಡಿ, ಸ್ವಲ್ಪ ಕೆಂಪಗೆ ಅಥವಾ ಲೈಟ್ ಬ್ರೌನ್ ಕಲರ್ ಬರೋ ಥರ ನಿಧಾನಕ್ಕೆ ಕರೀರಿ. ನಾವು ಅರಿಶಿನ ಹಾಕಿ ಹಿಟ್ಟು ಕಲಸಿರೋದ್ರಿಂದ ಬಣ್ಣ ಬೇರೆ ಬರುತ್ತೆ. ಜಾಸ್ತಿ ಕೆಂಪಗೆ ಮಾಡಬೇಡಿ, ಸೀದೋಗುತ್ತೆ. ಕೆಲವರು ಮೈದಾ ಹಿಟ್ಟಿನಿಂದ ಕಡುಬು ಮಾಡ್ತಾರೆ. ನಮಗೆ ಮೈದಾ ಹಿಟ್ಟಿನ ಕಡುಬು ಅಷ್ಟು ರುಚಿ ಅನಿಸ್ಲಿಲ್ಲ. ನಾವು ಅದಕ್ಕೆ ಚಿರೋಟಿ ರವೆಯಲ್ಲಿ ಕಡುಬು ಮಾಡಿದ್ದೀವಿ. ಈ ಕಡುಬಿನ ಟೇಸ್ಟೇ ಬೇರೆ. ಒಂದು ಸಾರಿ ರೆಸಿಪಿ ಟ್ರೈ ಮಾಡಿ ಕಡುಬು ತಿಂದು ನೋಡಿ. ನೋಡಿ, ಈಗ ಎಲ್ಲ ಕಡುಬು ಕೆಂಪು ಬಣ್ಣ ಬಂದಿದೆ ಅಥವಾ ಲೈಟ್ ಬ್ರೌನ್ ಕಲರ್ ಬಂದಿದೆ. ತೆಗೆದು ತೂತ್ ಬಟ್ಲಿಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಗರಿಗರಿಯಾಗಿ ಆಗುತ್ತೆ. ಇನ್ನು ಉಳಿದಿರೋ ಹಿಟ್ಟನ್ನು ಎಲ್ಲ ಇದೇ ರೀತಿ ಕಡುಬು ಮಾಡ್ಕೊಳ್ಳಿ. ಈಗ ಎಲ್ಲ ಕಡುಬು ಕರೆದು ರೆಡಿಯಾಗಿದೆ, ಆರಿದೆ. ನೋಡಿ, ಪ್ರೆಸ್ ಮಾಡಿದ್ರೆ ಶಬ್ದ ಬರ್ತಾ ಇದೆ. ತುಂಬ ಗರಿಗರಿಯಾಗಿದೆ. ನೋಡಿ, ಮುರಿದಿದ್ದೀನಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ತಟ್ಟೆಯಲ್ಲಿಟ್ಟು ಮೇಲೊಂದು ಸ್ವಲ್ಪ ತುಪ್ಪ ಹಾಕಿ ಗಣಪತಿಗೆ ನೈವೇದ್ಯ ಮಾಡಿ ಪ್ರಸಾದ ಎಲ್ರಿಗೂ ಕೊಟ್ಟು ನೀವು ತಿಂದು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.